ಕ್ಷಮಿಸು ತಾಯಿ. ಅಜ್ಜಿಯಾಗಿ ಮುತ್ತಿಂದ ಬೆಳೆಸ್ಬೇಕಾಗಿರೋ ನಾನೇ ಹೆತ್ತ ತಾಯಿಗೆ ದೂರ ಮಾಡಿ ಅನಾಥಾಶ್ರಮಕ್ಕೆ ಕರ್ಕೊಂಡು ಬಂದಿದ್ದೇನೆ. ವಾಗ್ದೇವಿ ಮೊಮ್ಮಗಳಾಗಿ ಅಷ್ಟೈಶ್ವರ್ಯದಿಂದ ಬದುಕಬೇಕಾಗಿದ್ದ ನಿನ್ನನ್ನ ಎಲ್ಲದರಿಂದ ದೂರ ಮಾಡ್ತಾ ಇದ್ದೀನಿ. ನನ್ನ ಮಗಳು 3 ಗಂಟಿನ ಸಂಬಂಧಕ್ಕೋಸ್ಕರ ಕರಳಿನ ಸಂಬಂಧನ ದೂರ ಮಾಡ್ತಾ ಇದ್ದೀನಿ. ಹಣಲಿದ್ದಿದ್ದೇ ಆಗತ್ತೆ ಅನ್ನೋ ಹಣೆ ಬರಹಕ್ಕೆ ನಾನೇ ಕಾರಣ ಆಗಿದ್ದೀನಿ. ಇದೆಲ್ಲ ಸ್ವಲ್ಪ ದಿನ ಮಾತ್ರನೇ. ಆಮೇಲೆ ನಾನೇ ಬಂದು ನಿನ್ನ ನಿಮ್ಮಪ್ಪ ಅಮ್ಮನ ಜೊತೆಗೆ ಸೇರಿಸ್ತೇನೆ. ಆವತ್ತು ಎಲ್ಲರೂ ಸಮ್ಮುಖದಲ್ಲಿ ನಾನ್ ಮಾಡಿರೋ ತಪ್ಪಿಗೆ ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೋತೇನೆ. ಒಬ್ಳು ತಾಯಿಯಾಗಿ ನನ್ನ ಮಗಳು ಸಂತೋಷಕ್ಕೋಸ್ಕರ ಸ್ವಾರ್ಥದಿಂದ ಮಾಡ್ತಾ ಇರೋ ಕೆಲಸ ಇದು. ಆ ತಾಯಿತನದಿಂದನೇ ಎಂಥ ಶಿಕ್ಷೆನಾದ್ರೂ ಅನುಭವಿಸೋದಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಹಸುಗೂಸು ದೇವ್ರಿಗೆ ಸಮಾನ ಅಂತಾರೆ. ನಿನ್ನ ದೂರ ಮಾಡ್ಕೋತಾ ಇದ್ರು ನಿನ್ನ ದೇವತೆಯಾಗೆ ನೋಡ್ತಾ ಇದ್ದೀನಮ್ಮ. ಮಾಡ್ತಾ ಇರೋ ತಪ್ಪಿಗೆ ಕೈ ಎತ್ತಿ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಕ್ಷಮಿಸು ತಾಯಿ. ನನ್ನ ಮಗು ಎಲ್ಲಿ? ಅಮ್ಮ, ಗಂಡು ಹೆಣ್ಣು? ಹೇಳಮ್ಮ, ಗಂಡು ಹೆಣ್ಣು? ಹೆಣ್ಮಗು ಅಕ್ಕ. ಹೌದಾ? ನನ್ ಮಗು ಎಲ್ಲಿ? ಮಗು ತೊಟ್ಲಲ್ಲಿ ಯಾಕಿಲ್ಲ? ಡಾಕ್ಟರ್ಸ್ ಕರ್ಕೊಂಡು ಹೋಗಿದಾರಾ? ಏನಾಯ್ತು ನಿಮ್ಗೆ? ಯಾಕೆ ಮಾತಾಡ್ತಿಲ್ಲ? ನನ್ ಮಗು ಎಲ್ಲಿ? ಸರಿ, ನಾನೇ ಡಾಕ್ಟರ್ ಹತ್ರ ಹೋಗಿ ಹೇಳ್ತೀನಿ. ಅಮ್ಮ, ಅಮ್ಮ,
ನಾನೇ ಹೋಗಿ ಕೇಳ್ತೀನಿ. ಭಾಷಿಣಿ, ನೀನು ನಡೆಯೋ ಹಾಗಿಲ್ಲ. ಮಗುನ ತೋರಿಸಿ ಅಂತಂದ್ರೆ ಯಾರು ರಿಯಾಕ್ಟ್ ಮಾಡ್ತಿಲ್ಲ ಡಾಕ್ಟರ್. ಅದಕ್ಕೆ ಅಂದ್ರೆ ಆ ಮಗುಗೆ ಮಗುನ ತೋರಿಸಿ ಅಂದ್ರೆ ನೀವೆಲ್ಲ ಯಾಕೆ ಮಾತಾಡ್ತಿಲ್ಲ? ನೀವೇ ಹೇಳಿ ಡಾಕ್ಟರ್. ನಮ್ಮಿಂದ ಆಗ್ತಿಲ್ಲಮ್ಮ. ನಿಮ್ಮೆಲ್ರಿಗೂ ಕೈ ಮುಗಿದ್ ಕೇಳ್ಕೊತೀನಿ. ನನ್ ಮಗು ಅಳೋದೆ ನನ್ ಕೇಳಿಸ್ದೆ. ನನ್ನನ್ನು ಯಾಕೆ ಕಳಿಸ್ತಿದ್ದೀರಾ? ಏನಾಯ್ತು ಅಂತ ದಯವಿಟ್ಟು ಹೇಳಿ. ಅಮ್ಮ ಹೇಳಮ್ಮ. ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಹೇಳಿ. ಸಾರಿ ಭಾಷಿಣಿ, ಮಗು ಹುಟ್ಟಿದ ತಕ್ಷಣ ಸತ್ತೋಯ್ತು. ನನ್ ಮಗು ನನ್ ಮಗು 9 ತಿಂಗಳು ಪ್ರೀತಿಯಿಂದ ಕಾಪಾಡ್ಕೊಂಡಿದ್ದೆ ಡಾಕ್ಟರ್. ನನ್ನ ಪ್ರಾಣದ ಹಾಗೆ ನೋಡ್ಕೊಂಡಿದ್ದೆ. ಅಂಥದ್ರಲ್ಲಿ ಹೇಗೆ ದೂರ ಆಗುತ್ತೆ? ಈ ಅಮ್ಮನ್ ನೋಡ್ದೇನೆ ಅದ್ ಹೇಗೆ ಹೊಟ್ಟೋಗುತ್ತೆ? ಡಾಕ್ಟರ್, ನನ್ ಮಗು ನಂಗೆ ಬೇಕು. ನನ್ ಮಗು ನಂಗೆ ಬೇಕು. ನನ್ನ ಮಗು ನಂಗೆ ಬೇಕು ಡಾಕ್ಟರ್. ಡಾಕ್ಟರ್ ಪ್ಲೀಸ್ ಪ್ಲೀಸ್, ನನ್ ಮಗು ನಂಗೆ ಬೇಕು. ನನ್ ಮಗು ನಂಗೆ ಬೇಕು ಡಾಕ್ಟರ್. ಕಂಟ್ರೋಲ್ ಯೋರ್ಸೆಲ್ಫ್ ಪ್ಲೀಸ್ ಪ್ಲೀಸ್. ಹೊಟ್ಟೆಲಿ ಬೇಬಿ ಹೆಲ್ದಿ ಆಗಿರ್ಬೇಕು ಅಂದ್ರೆ ತಾಯಿ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು. ನೀನ್ ಈ ಮಧ್ಯೆ ಏನಾದ್ರೂ ಸ್ಟ್ರೆಸ್ಗೆ ಗುರಿಯಾಗಿದ್ದು ಟೆನ್ಷನ್ ಮಾಡ್ಕೊಳ್ಳೋದು ಏನಾದ್ರೂ ಆಗಿದ್ಯಾ? ಜಾಸ್ತಿಯಾಗಿ ಯಾವ್ದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿದ್ಯಾ? ಈ ರೀಸನ್ಸ್ ಇಂದ ನಿನ್ ಮೆಂಟಲ್ ಹೆಲ್ತ್ ವೀಕ್ ಆಗಿ ಬೇಬಿ ಸತ್ತು ಹೋಗಿದೆ. ಟೇಕ್ ಕೇರ್. ಹುಷಾರು ಭಾಷಿಣಿ. ನಿಮ್ಮನ್ನ ಯಾಕೆ ಬಂದ್ರಿ ನೀವು? ಯಾರು ಬರೋದಕ್ಕೆ ಹೇಳಿದ್ರು ನಿಮ್ಗೆ? ಭಾಷಿಣಿ ಬಿಡಮ್ಮ, ಬಿಟ್ಟು. ಇವರಿಂದನೇ ಅಪ್ಪ, ಇವರಿಂದಲೇ ನನ್ ಮಗು ಸತ್ತು ಹೋಗಿದ್ದು. ನನ್ ಮಗುನ ಸಾಯಿಸಿದ ಪಾಪಿ ಇವರು. ನಾನೇನ್ ಮಾಡ್ದೆ ಭಾಷಿಣಿ? ನೀನ್ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದ ದಿವಸದಿಂದಾನೆ ನಾನ್ ನಿನ್ ಸಪೋರ್ಟ್ ಆಗೇ ಇದ್ದೀನಿ. ಯಾರಿಗ್ ಬೇಕು ನಿಮ್ ಸಪೋರ್ಟು? ಯಾರ್ ಕೇಳಿದ್ರು? ತಾಳಿ ಕಟ್ಟಿದ ದಿನದಿಂದ ಇದು ನಮ್ ಮಗು ಅಂತ ಬೇಡ್ಕೋತಿದ್ದೀನಿ. ಪ್ರತಿದಿನ ಜಗಳ, ಇಲ್ಲ ಅಂದ್ರೆ ನಿಮ್ ನಾಟಕ. ಹೊಟ್ಟೆಲಿರೋ ಮಗುಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ನೀವ್ ಅಂದಾಗ
ಕ್ಷಣ ಕ್ಷಣ ಎಷ್ಟು ಮಾನಸಿಕ ನೋವು ಅನುಭವಿಸಿದಿನೋ ನನಗ್ ಗೊತ್ತು. ಆ ನೋವೇ ನನ್ ಮಗು ಪ್ರಾಣ ಕಿತ್ಕೊಂಡ್ಬಿಡ್ತು. ರಕ್ತನ ಹಂಚಿದ ಸಂಬಂಧನೇ ಯಾವ ಪಾಶ ಆಗಿ ಬದ್ಲಾಗೋಯ್ತು. ಭಾಷಿಣಿ ಪ್ಲೀಸ್, ಹೀಗೆಲ್ಲ ಆಗತ್ತೆ ಅಂತ ನಾನು ನಿಜವಾಗ್ಲೂ ಊಹಿಸಿರ್ಲಿಲ್ಲ. ನಿನ್ನ ಮಗು ನೋಡ್ಬೇಕು ಅಂತ ಆಸೆಯಿಂದ ಬಂದೇ ಹೊರತು ಇಂಥ ಮಾತನ್ನ ಕೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅನ್ಕೊಳ್ಳಲ್ಲ, ಯಾಕಂದ್ರೆ ನೀವ್ ಬಂದಿದ್ದು ಮಗು ನೋಡೋದಕ್ಕಲ್ಲ, ಮಗು ಹುಟ್ಟಿದ ಮೇಲೆ ನಾನ್ ಬದುಕಿದೀನೋ ಸತ್ತಿದೀನೋ ಅಂತ ತಿಳ್ಕೊಳ್ಳೋದಕ್ಕೆ. ನಿಮಗ್ ನಾನ್ ಮಾತ್ರನೇ ಮುಖ್ಯ. ನನ್ ಮಗುಗೇನಾದ್ರೂ ಪರವಾಗಿಲ್ಲ ಅನ್ನೋ ಸ್ವಾರ್ಥ. ಇಷ್ಟು ದಿನದ ನನ್ ಕಣ್ಣೀರು ಸಾಕಾಗಿಲ್ವಾ? ನಿಮ್ ಪಕ್ಕದಲ್ಲೇ ನಾನ್ ಬಿಕ್ಕಿ ಬಿಕ್ಕಿ ಹತ್ರು ನನ್ನ ಅಳು ಕೇಳಿಸ್ಲಿಲ್ವಾ? ಆದ್ರೂ ಸಾಕಾಗಿಲ್ಲ ಅನ್ನೋ ಹಾಗೆ ನನ್ ಮಗುನ್ ಕೂಡ ಬಲಿ ತಗೊಂಡ್ರಿ. ಕಣ್ ಕೂಡ ಬಿಡದೆ ಇರೋ ಮಗು, ಆ ಕಣ್ಣನ್ನ ಶಾಶ್ವತವಾಗಿ ಮುಚ್ಚಿಬಿಟ್ರಲ್ಲ. ಅಷ್ಟಕ್ಕೂ ನೀವು ಮನುಷ್ಯನ ಮೃಗನ? ಯಾಕೆ ಭಾಷಿಣಿ ಹೀಗೆ ಮಾತಾಡ್ತಿದ್ಯಾ? ನೀನು ಆವೇಶದಲ್ಲಿ ನನ್ನನ್ನು ಅಪಾರ್ಥ ಮಾಡ್ಕೋತಿದ್ಯಾ. ಪ್ರಾಣದ ಬೆಲೆ ಗೊತ್ತಿರೋ ನಾನು, ಅಂಥದ್ರಲ್ಲಿ ನಿನ್ನೇನು ಯಾಕೆ ದೂರ ಮಾಡ್ತೀನಿ? ಅದ್ರಲ್ಲೂ ನಿನಗೆ ಯಾಕೆ ನೋವು ಕೊಡ್ತೀನಿ ಹೇಳು ಭಾಷಿಣಿ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರನ ಎಷ್ಟೇ ಸಲ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಆ ಮೂರ್ಖತನದಿಂದ ನನ್ ಮಗು ಪ್ರಾಣ ವಾಪಸ್ ಬರಲ್ಲ. ಪ್ರೀತಿ ಅಂದ್ರೆ ಎಂತ ದೊಡ್ಡ ಶಾಪ, ಎಂತ ಪಾಪ ಅಂತ ನಿಮ್ಮನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಅಂತ ಪ್ರೀತಿ ನಂಗ್ ಬೇಡ. ಈ ಕ್ಷಣದಿಂದಾನೆ ನಿಮ್ಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಅಮ್ಮ ಭಾಷಿಣಿ, ಏನಮ್ಮ ಈ ಮಾತುಗಳು? ಇಷ್ಟು ದಿನ ಆ ಮಗುವಿಂದ ನಿಮ್ ಮಧ್ಯೆ ಮನಸ್ತಾಪ ಬಂದಿತ್ತು. ನೀವ್ ದೂರ ಹಾಕೋದು ಆ ದೇವ್ರಿಗೂ ಕೂಡ ಇಷ್ಟ ಇಲ್ವೇನೋ? ಅದಕ್ಕೆ ಆ ಮಗುಗೆ ಆಯಸ್ ಕೊಡ್ಲಿಲ್ವೇನೋ? ನಿನಗೋಸ್ಕರ ಬಂದಿರೋ ವ್ಯಕ್ತಿನ ಅವಮಾನಿಸ್ತಿದ್ಯಲ್ಲಮ್ಮ. ಏನ್ ಮಾತಾಡ್ತಿದ್ಯಮ್ಮ ನೀನು? ನೋವಲ್ಲಿ ಮಗು ಸತ್ತೋದ್ರೆ ದೇವ್ರು ಸಾಯಿಸ್ತಾ ಅಂತ ಮರ್ತ ಹೋಗು ಅಂತಿದ್ಯಾ? ಇಂಥ ಮನುಷ್ಯನಿಗೋಸ್ಕರ ಛೀ! ನಿನ್ ಮುಖ ನೋಡೋದು ಕೂಡ ನಂಗೆ ಅಸಹ್ಯ ಆಗ್ತಿದೆ. ಹೋಗಿ ಇಲ್ಲಿಂದ. ಭಾಷಿಣಿ ಪ್ಲೀಸ್, ಒಂದ್ಸಲ ನಾನು ಹೇಳೋದನ್ನ ಕೇಳು. ಭಾಷಿಣಿ, ಒಂದ್ಸಲ ನಾನು ಹೇಳೋದನ್ನ ಕೇಳು. ನಾನು ಸತ್ತೋಗೋವರೆಗೂ ನೀವು ಇಲ್ಲಿಂದ ಹೋಗಲ್ವೇನೋ? ಸಾಯ್ತೀನಿ. ಈಗ್ಲೇ ಸತ್ತು ನಾನು ಕೂಡ ನನ್ನ ಮಗು ಹತ್ರ ಕೊಟ್ಟೋಗ್ತೀನಿ. ಅಯ್ಯೋ ಭಾಷಿಣಿ, ಅಯ್ಯೋ ಭಾಷಿಣಿ, ನಿನ್ ದಯವಿಟ್ಟು ಹೋಗಪ್ಪ, ನಿನ್ ಕೈ ಮುಗಿತೀನಿ, ಹೋಗು, ಹೋಗು. ಅಮ್ಮ ಭಾಷಿಣಿ, 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 ಯಾಕಪ್ಪ ದೇವ್ರೆ ಹೀಗ್ ಮಾಡ್ತಾ ಇದ್ಯಾ? ಇವ್ರು ಒಂದಾಗ್ಬೇಕು ಅಂತ ಪಾಪ ಮಾಡಿದವನು ನಾನು.
ಆದ್ರೆ ಶಿಕ್ಷೆನ ನನ್ನ ಮಗ ಕೊಟ್ಟಿದ್ಯಲ್ಲ ದೇವ್ರೆ. ಈಗಷ್ಟೇ ಹುಟ್ಟಿರೋ ಮಗು ತರ ಇದೆಯಲ್ಲ, ಇಷ್ಟು ಜೋರು ಮಳೆಯಲ್ಲಿ ಬಿಟ್ಬಿಟ್ಟು ಹೋಗಿದಾರಲ್ಲ. ಅರೆ ಚಿನ್ನದ ಸರ ಬೇರೆ ಇದೆ. ಇದ್ರೇನು ಬಂಗಾರ ಇದ್ದದಕ್ ಮಾತ್ರ ನಾವ್ ಒಳಗ್ ಕರ್ಕೊಂಡು ಹೋಗಿ ನೋಡ್ಕೋಬೇಕಾ? ಇದೇನಾದ್ರೂ ರೂಲಾ? ಇರೋರನ್ನೇ ನೋಡ್ಕೊಳಕ್ಕಾಗದೆ ಸಾಯ್ತಾ ಇದೀವಿ, ಅದ್ರ ಮೇಲೆ ಇದೊಂದ್ ಬೇರೆ. ಮತ್ ಮಗುನ್ ಏನ್ ಮಾಡೋಣ? ಕರ್ಕೊಂಡ್ ಹೋಗಿ ಎಲ್ಲಾದ್ರೂ ಬಿಸಾಕು. ಅದೃಷ್ಟ ಇದ್ರೆ ಬದುಕತ್ತೆ, ಆಯ್ಸಿಲ್ದೆ ಹೋದ್ರೆ ಹೋಗುತ್ತೆ. ಹೋಗು. ಎಲ್ಲೂ ಯಾಕೆ ಬೇಕು? ಆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗು, ಆ ದೇವ್ರೆ ನೋಡ್ಕೋತಾನೆ. ಹೋಗು. ಈ ಮಗುನ ಹೀಗ್ ನೋಡಿದ್ರೆ ನನ್ ಮೇಲೆ ಡೌಟ್ ಬರೋ ಚಾನ್ಸಸ್ ಇರುತ್ತೆ. ಹೇಯ್, ಯಾರಪ್ಪ ಅದು? ಏನು ಏನ್ ಮಾಡ್ತಿದ್ಯಾ? ಹಸುಗೂಸನ್ ಕರ್ಕೊಂಬಂದು ದೇವಸ್ಥಾನದಲ್ಲಿ ಬಿಟ್ಟು ಹೋಗ್ತಿದ್ಯಾ? ಇಲ್ಲ ಪುರೋಹಿತ್ರೆ, ನನ್ ಕಾರ್ ಕೆಟ್ಟ ನಿಂತಿತ್ತು, ಇಲ್ಲಿ ಮಗು ಅಳೋ ಸದ್ದು ಕೇಳಿ ಓಡ್ ಬಂದೆ. ಅಳುನಾ? ಮಗು ಆರಾಮಾಗೇ ಇದೆ. ಅದೇ ನಾನು ಎತ್ಕೊಳ್ತಿದ್ದ ಹಾಗೆ ನಿಲ್ಸ್ಬಿಟ್ಟಿದೆ. ಸಾಕ್ ಸುಮ್ನೆರಯ್ಯ. ತಪ್ಪು ಮಾಡೋದು ಹೀಗೆ ಬಿಟ್ಟೋಗೋದು ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ನನಗೂ ಈ ಮಗುಗೂ ಯಾವ ಸಂಬಂಧನೂ ಇಲ್ಲ ಪುರೋಹಿತ್ರೆ, ನಿಮ್ಗೆ ಅರ್ಥ ಆಗ್ತಿಲ್ವಾ? ಆದ್ರೂ ನಿಮಗ್ ನೀವೇ ಏನೇನೋ ಊಹಿಸ್ಕೊಂಡು ಯಾಕೆ ಮಾತಾಡ್ತಿದ್ದೀರಾ?
ನೀನ್ ಕೆಳಗಿಟ್ರೆ ಅಳ್ತಿದೆ, ಎತ್ಕೊಂಡ್ರೆ ಸುಮ್ಮನೆ ಆಗ್ತಿದೆ. ಇದಕ್ಕಿಂತ ಯಾವ ಸಾಕ್ಷಿ ಬೇಕು? ಕರ್ಕೊಂಡು ಹೋಗೋ. ಅದೆಲ್ಲ ಪುರೋಹಿತ್ರೆ. ಅಯ್ಯೋ, ಬಟ್ಟೆ ಪೂರ್ತಿ ಒದ್ದೆ ಆಗಿದೆಯಲ್ಲ, ಇರು ಇನ್ನೊಂದು ಬಟ್ಟೆ ಕೊಡ್ತೀನಿ.